ನಮಸ್ಕಾರ ರೀ ಎಲ್ಲರಿಗೂ. ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತೊಂದು ಸ್ನ್ಯಾಕ್ಸ್ ಮಾಡೀವ್ರಿ. ಯಾಕಂದ್ರೆ ಮಳೆಗಾಲ ಚಾಲು ಆತಲ್ರಿ, ಏನರ ಸಾಯಂಕಾಲ ಚಾ ಜೊತೆ ಬೇಕನ್ನಿಸ್ತೈತೆ ರೀ ತಿನ್ನೋದಕ್ಕೆ. ಅದಕ್ಕೆ ಬಜ್ಜಿ ಮಾಡೀವ್ರಿ ನಾವು ಕೋಬೀಸ್ದು. ನೋಡ್ರಿ ಇಲ್ಲಿ ಒಂದು ಕೋಬೀಸ್ ಒಳಗೆ ಅರ್ಧ ಕಟ್ ಮಾಡಿ ಈ ರೀತಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ ನಾವು. ನೋಡ್ರಿ ಈಗ ಅದಕ್ಕೆ 2ರಿಂದ 3 ಸಲ ಸ್ವಚ್ಛ ಹಿಂಗೆ ತೊಳ್ಕೊಂಡಿವ್ರಿ. ಫಸ್ಟ್ ಇಲ್ಲೇ ಚಾರ್ಮಿಲ ಖಾರ ಹಾಕಿದ್ದೀವಿ ನೋಡ್ರಿ. ಖಾರ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀವ್ರಿ. ಉಪ್ಪು ಆದ ನಂತರ ಇಲ್ಲಿ ನೋಡ್ರಿ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಿದ್ದೀವ್ರಿ. ಜೀರಿಗೆ ಆದ ನಂತರ ಇಲ್ಲಿ 1 ಚಮಚೆ ಅಕ್ಕಿ ಹಿಟ್ಟು ಹಾಕಿದ್ದೀವಿ ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕುರು ಹಾಕವ್ರಿ. ಇದು ನೋಡ್ರಿ ಗರಂ ಮಸಾಲ ಹಾಕಿದ್ದೀವಿ 1 ಚಮಚೆ. ಟೇಸ್ಟ್ ಭಾಳ ಹಾಕವ್ರಿ ಮಸಾಲ ಹಾಕೋದ್ರಿಂದ. 2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀವಿ ರೀ. ಖಾರ ಹಾಕಿವ್ರಲ್ಲೇ ಅದಕ್ಕೆ ಎಡ್ಡ ಹಾಕಿದ್ದೀವಿ. ಇಲ್ಲಿ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೇರಿಸಿದ್ದೀವಿ ನೋಡ್ರಿ. ಇದು ಕಡ್ಲೆ ಹಿಟ್ಟು ಐತ್ರಿ. 1 ಕಪ್ ಹಿಟ್ಟು ತೊಗೊಂಡಿವ್ರಿ ನಾವು. ನೋಡ್ರಿ ಈಗ ಅರ್ಧ ಕಪ್ ಹಾಕಿದ್ದೀವಿ ನೋಡ್ರಿ. ಹಾಕಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಅಷ್ಟು ಎಲ್ಲ ಕಡೆ ಖಾರ ಉಪ್ಪು ಮಸಾಲೆ ಎಲ್ಲ ಹತ್ತಬೇಕ್ರಿ. ಇದಕ್ಕೆ ಸೋಡಾ ಏನು ಹಾಕಿಲ್ರಿ ನಾವು. ಈಗ ಹೊರಗಿನ ಕೊಂಡು ತಂದು ಒಂದು ಪ್ಲೇಟ್ ಐತಿ ತಿನ್ನೋಕ್ಕಿಂತಲೂ ನಮಗೂ ಆಕತಿ. ಮಕ್ಕಳ ನೇವದಿಂದ ಮಕ್ಕಳು ತಿಂತಾರು, ನಾವು ತಿಂತೀವಿ. ಒಂದು 4 ಬಜ್ಜಿ ತಿಂದು ಒಂದು ಕಪ್ ಚಹಾ ಕುಡಿದು ಬಿಟ್ರೆ ಸಾಯಂಕಾಲ ಬೆಸ್ಟ್ ಆಕತ್ರಿ ಥಂಡಿ ದಿವ್ಸಿಗೆ. ನೋಡ್ರಿ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ, ಭಾಳ ಜಾಸ್ತಿ ಹಾಕಬಾರ್ದು ಒಮ್ಮೆ. ನೋಡ್ರಿ ಈಗ ಯಾಕಂದ್ರೆ ಅದು ಮೊದಲೇ ಕೋಬೀಜ ನೀರು ಹಿಡ್ದಿರ್ತೈತೆ ರೀ. ನಾವು ಎಷ್ಟು ಬಸದೀವಿ ಅಂದರೂ ನೀರು ಹಿಡ್ದಿರ್ತೈತಿ. ಈ ರೀತಿ ಸ್ವಲ್ಪ ಇದನ್ನು ಮಾಡ್ಕೋಬೇಕ್ರಿ. ನೋಡ್ರಿ ಈಗ ನಮ್ಗೆ ಒಂದು ಸ್ವಲ್ಪ ಮಿದು ಅನ್ಸಕ್ಕಾಯ್ತು. ತೆಗೆದು ಇಟ್ಟಿದ್ದೀವ್ರಲ್ಲ ಅದನ್ನೂ ಅರ್ಧ ಕಪ್ ಹಾಕಿಬಿಟ್ಟಿವ್ರಿ ಕಡಲೆ ಹಿಟ್ಟು. ಟೋಟಲ್ ಆಗಿ 1 ಕಪ್ ಕಡಲೆ ಹಿಟ್ಟು, 1 ಚಮಚೆ ಅಕ್ಕಿ ಹಿಟ್ಟು ಹಾಕಿವ್ರಿ, ಅರ್ಧ ಕೋಬೀಜ. ಇಷ್ಟರಲ್ಲೇ ಬಜ್ಜಿ ಮಾಡೀವ್ರಿ ನಾವು. ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಎಣ್ಣೆ ಕಾದೈತ್ರಿ. ಈಗ ನೋಡ್ರಿ ಒಂದೊಂದಾಗಿ ಈ ರೀತಿ ಬಿಡ್ತೀವಿ ನೋಡ್ರಿ. ಇವತ್ತರನ್ನ ಬಜ್ಜಿ ನೋಡಕ್ಕೆ ಸೇಮ್ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾರಲ್ಲ ಕಾಂದ ಬಜ್ಜಿ ಅಂಥೇಳಿ ಸೇಮ್ ಹಂಗೆ ಅನ್ನಿಸ್ತಾವ್ರಿ. ಮತ್ತು ಬಾಯಾಗ ಅಷ್ಟು ಕುರು ಚಲೋನೂ ಆಗ್ಯಾವ್ರಿ ಅವು. 1 ಚಮಚೆ ಅಕ್ಕಿ ಹಿಟ್ಟು ಹಾಕೋದ್ರದಿಂದ ಕುರು ಹಾಕವ್ರಿ. ಮತ್ತು ಈ ರೀತಿ ಬಜ್ಜಿ ಕರಿಬೇಕಾದ್ರೆ ಉರಿ ಸ್ಲೋ ಇಡ್ಬೇಕ್ರಿ. ಸ್ಲೋ ಇಟ್ಟು ಕರೆದ್ರೆ ಒಳಗಿನ ಹಿಟ್ಟೆಲ್ಲ ಬೇಂದು ಬರ್ತೈತಿ. ಭಾಳ ದಪ್ಪು ಬಿಡಬಾರ್ದ್ರಿ. ಇಷ್ಟ ಸಣ್ಣ ಬಿಟ್ರನ ಚಲೋ ಅನ್ನಿಸ್ತಾವ್ರಿ ಇವು. ಉರಿ ಅಗ್ದಿ ಸ್ಲೋ ಇಟ್ಟು ಬಳೋತಾನ ಕರಿದೀವಿ ಅಂದ್ರೆ ಒಳಗಿನ ಹಿಟ್ಟೆಲ್ಲ ಬೇಂದು ಬರ್ತೈತೆ ರೀ, ಮಸ್ತ್ ಅನ್ನಿಸ್ತಾವೆ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ಬಜ್ಜಿ ಮಾಡೀವ್ರಿ ನಾವು. ಬದ್ನಿಕಾಯಿ ಬಜ್ಜಿ ಮತ್ತು ತಿನ್ನು ಎಲೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಬೀನ್ಸ್ ಬಜ್ಜಿ ಮತ್ತು ಡೊಣ್ ಮೆಣಸಿನ್ಕಾಯಿ ಬಜ್ಜಿ, ಬೋಂಡಾ ಬಜ್ಜಿ ಎಲ್ಲ ಥರ ಬಜ್ಜಿಗಳು ಮಾಡಿ ಹಾಕಿವ್ರಿ. ಒಂದು ಸಲ ಅಮ್ಮನ ಅಡುಗೆ ಚಾನಲ್ಗೆ ಹೋಗಿ ನೋಡಿ ಬರ್ರಿ. ಮತ್ತು ಈ ಬಜ್ಜಿ ಹೆಂಗಾಗ್ಯಾವ ಅನ್ನೋದು ಮಾಡ್ಕೊಂಡು ತಿಂದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ. ನೋಡ್ರಿ ಈಗ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟು ಕರೆದು ತಕ್ಕೊಂಡಿವಿ ಅಂದ್ರೆ ಒಳಗಿನ ಹಿಟ್ಟೆಲ್ಲ ಪೂರ್ತಿ ಬೇಂದು ಬಂದಿರ್ತೈತ್ರಿ. ಇದು ಭಾಳ ಟೇಸ್ಟ್ ಆಗ್ಯಾವ್ರಿ ಇವು. ನೋಡ್ರಿ ಈಗ ಈ ರೀತಿ ಕರೆದು ತಕ್ಕೊಂಡಿವ್ರಿ. ಇಲ್ಲಿ ನೋಡ್ರಿ 1 ಕಪ್ ಕಡಲೆ ಹಿಟ್ಟು, 1 ಚಮಚೆ ಅಕ್ಕಿ ಹಿಟ್ಟು, ಅರ್ಧ ಕೋಬೀಜ ಕೂಡಿಸಿ ಮಾಡಿದ ಬಜ್ಜಿ ಎಷ್ಟಾಗ್ಯಾವ ಅನ್ನೋದು. ಇಲ್ಲಿ ಮೊಸರು ಇಟ್ಟಿವ್ರಿ. ಇದು ಟೊಮೆಟೊ ಸಾಸ್ ಇಟ್ಟಿವ್ರಿ. ಎದ್ಕೊಂಡು ತಿಂದರೂ ತಿನ್ಬೋದು ರೀ, ಟೇಸ್ಟ್ ಅನ್ನಿಸ್ತೈತಿ ಅದು. ನೋಡ್ರಿ ಈಗ ಇಲ್ಲಿ ಇಡಾಕತ್ತೀವಿ ನೋಡ್ರಿ. ಈ ರೀತಿ ಮಾಡಿದಂಥ ಬಜ್ಜಿ ತಂದ ಪ್ಲೇಟಿಗೆ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ ಈ ರೀತಿ ಮಾಡಿದೇವ್ರಿ ನಾವು.
ಅರ್ಧ ಕೋಬಿದ್ಲೆ ಇಷ್ಟು ಬಜ್ಜಿ ಆಗ್ಯಾವ್ರಿ ಇವು ನೋಡ್ರಿ. ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ನೋಡ್ರಿ ಈಗ ಇದನ್ನು ಮುರಿದು ತೋರಿಸ್ತೀವಿ ಯಾವ ರೀತಿ ಆಗೈತೆ ಅನ್ನೋದು. ಇಷ್ಟು ಚಲೋ ಬೇಂದು ಬಂದವ್ರಿ ಇವು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.